ಶಿಕ್ಷಕಿಯಿಂದ ಗೊಂದಲಕ್ಕೀಡಾದ ವಿದ್ಯಾರ್ಥಿಗಳು. ಬೀದರ್ ಜಿಲ್ಲೆ ಹುಲಸೂರು ತಾಲೂಕಿನ ಬೇಲೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿಜ್ಞಾನ ಶಿಕ್ಷಕಿಯಾದ ಸಂಗೀತಾರವರು ಶಾಲೆಗೆ ಬಂದು 5 ವರ್ಷವಾದರೂ ಅವರು ಬೋಧನೆ ಮಾಡುವ ವಿಜ್ಞಾನ ವಿಷಯದ ಬಗ್ಗೆ ಇಲ್ಲಿಯವರೆಗೆ ಯಾವೊಬ್ಬ ಮಕ್ಕಳಿಗೂ ಕೂಡ ಅರ್ಥವಾಗಿರುವುದಿಲ್ಲ. ಮಕ್ಕಳು ನಮಗೆ ಅರ್ಥವಾಗಿಲ್ಲ ಟೀಚರ್, ಇನ್ನೊಂದು ಸಲ ಹೇಳಿ ಎಂದರೆ ಗೂಗಲ್ನಲ್ಲಿ ನೋಡಿ ತಿಳಿದುಕೊಳ್ಳಿ ಅನ್ನುತ್ತಾರೆ ಮತ್ತು ಶಾಲೆಗೂ ಕೂಡ ಬೆಳಗ್ಗೆ 11 ಗಂಟೆಗೆ ಬಂದು ಮಧ್ಯಾಹ್ನ 3 ಗಂಟೆಗೆ ಮನೆಗೆ ಹೋಗುತ್ತಾರೆ ಎಂದು ಬೇಸತ್ತ ಶಾಲಾ ಮಕ್ಕಳು ಹಾಗೂ ಗ್ರಾಮದ ಜನರು ಬಸವ ಕಲ್ಯಾಣ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ಬಂದು ಮನವಿ ಸಲ್ಲಿಸಿದ್ರು. ಅದಲ್ಲದೆ ಉಪನಿರ್ದೇಶಕರಿಗೂ ಸಹ ಪತ್ರ ಕೊಟ್ಟಿದ್ರು. ಇದನ್ನ ತಿಳಿದು ದಿನಾಂಕ 27/1/2026ರಂದು ಮಾನ್ಯ ಉಪನಿರ್ದೇಶಕರು ಖುದ್ದಾಗಿ ಶಾಲೆಗೆ ಭೇಟಿ ಕೊಟ್ಟು ಮಕ್ಕಳಿಗೆ ವಿಚಾರಿಸಿದಾಗ ಶಿಕ್ಷಕಿ ಬಗ್ಗೆ ಗಂಭೀರ ಆರೋಪ ತಿಳಿದು ಸ್ಥಳದಲ್ಲಿಯೇ ಶಿಕ್ಷಕಿಯಾದ ಸಂಗೀತಾ ಅವರಿಗೆ ಕಡ್ಡಾಯ ರಜೆಯ ಆದೇಶ ಹೊರಡಿಸಿರುತ್ತಾರೆ. ಇಷ್ಟಾದರೂ ಸಹ ಮಾನ್ಯ ಉಪನಿರ್ದೇಶಕರ ಆದೇಶ ಉಲ್ಲಂಘಿಸಿ ಮರುದಿನವೇ ಶಾಲೆಗೆ ಹಾಜರಾದ ಶಿಕ್ಷಕಿ ಇದನ್ನ ಗಮನಿಸಿ ಶಾಲಾ ಮಕ್ಕಳು ಹಾಗೂ ಗ್ರಾಮದ ಜನರು ಪುನಃ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಗಮನಕ್ಕೆ ತಂದು ಸದರಿ ಶಿಕ್ಷಕಿಗೆ ಅಮಾನತು ಮಾಡಿ, ಇಲ್ಲವಾದರೆ ನಾವು ರಸ್ತೆಗಿಳಿದು ಧರಣಿ ಮಾಡುತ್ತೇವೆ ಎಂದು ಪತ್ರ ಬರೆದಿದ್ರು. ಯಾವೊಬ್ಬ ಅಧಿಕಾರಿಗೂ ಮಣಿಯದ ಶಿಕ್ಷಕಿ ವಿರುದ್ಧ ಇಂದು ಹುಲಸೂರು ತಾಲೂಕಿನ ಬೇಲೂರು ಗ್ರಾಮದಲ್ಲಿ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ರಸ್ತೆಗಿಳಿದು ಧರಣಿ ಮಾಡುತ್ತಾ ಶಿಕ್ಷಕಿ ಸಂಗೀತಾ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು. ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಹುಲಸೂರು ತಾಲೂಕಿನ ದಂಡಾಧಿಕಾರಿಗಳಾದ ಶಿವಾನಂದ ಮೇತ್ರೆ, ಪ್ರಭಾರಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಪ್ರಭಾಕರ್ ಕಳಮಾಸೆ, ಆರಕ್ಷಕ ವೃತ್ತ ನಿರೀಕ್ಷಕರಾದ ಅಲಿಸಾಬ್ ಎಡ್ರಾಮಿ ಅವರು ಮಕ್ಕಳಿಗೆ ತಿಳಿ ಹೇಳಿ ವಿಷಯದ ಬಗ್ಗೆ ಗಂಭೀರವಾಗಿ ಚರ್ಚಿಸುತ್ತೇವೆಂದು ಧರಣಿ ಶಾಂತಗೊಳಿಸಿದರು. ವರದಿ ಶ್ರೀನಿವಾಸ್ ಬಿರಾದಾರ್. ಸೋಮವಾರ ತನಕ ಎಕ್ಸಾಮ್ ಬರ್ದಾರ್ರಿ. ಯಾವಾಗ ಸರ್ ನಿಮ್ಮ ಮಕ್ಕಳಿಗೆ ಪ್ರೈವೇಟ್ ಸ್ಕೂಲ್ನಾಗ ಓದ್ತಾರ್ರಿ, ಇವ್ರು ಬಡವ್ರ ಮಕ್ಕಳು ಇಲ್ಲಿ ಕುಂತು ಓದತ್ತಾರ ಸರ್. 70-80 ಬೀಳೋ ಮಕ್ಕಳಿಗೆ ಪೇಪರ್ ಅದು ರಿವ್ಯಾಲ್ಯೂಷನ್ ಮಾಡ್ರ. ಇಲ್ಲಿದ್ದಂತ ಶಿಕ್ಷಕಿಯವರು 25-26 ಹಾಕ್ಯಾರ್ರಿ. ಮಕ್ಕಳು ಅವ್ರಿಗೆ ಏನಾರ ಅವ್ರಿಗೆ ತೊಂದರೆ ಕೊಟ್ರಿ, ಯಾರು ಕೇಳ್ಬೇಕು ಸರ್ ಇದ್ರ ಬಗ್ಗೆ? ಮತ್ತೆ ಇಲ್ಲಿ ಕೂಡ ಬಿಟ್ರಿ ಅಲ್ಲಿ ಕೂಡ್ತೇವೆ ನೋಡ್ರಿ ಸರ್, ನಮ್ಗೆ ಗೊತ್ತಾಗ್ಬೇಕ್ರಿ. ಮೇಡಮ್ ಅವರೇ, ನಾವು
ಯಾರು ಹೆಡ್ ಮಾಸ್ಟರ್ ಯಾರು ಸಂಬಂಧ ಐತಿಲ್ಲ ಸರ್ ಬರ್ರಿ ಯಾರೇನಿದ್ದಾರೆ ಬರ್ರಿ ನೀವು ಬರ್ರಿ ಈಗಾಗಲೇ 21 ಜನವರಿ 24 ಇಲ್ಲೇ ಈ ಕಡೆ ಕರ್ಕೊಂಡ್ರಿ ಮೇಡಮ್ ಏನೋ ಡೇಂಜರ್ ಅಂತತಿ